Who is Sagara? So welcome back to my new vlog, guys. ಇವತ್ತು ನಾನು ಅಂದರೆ ಸ್ಕೂಲಿಂದ ಬಂದುಬಿಟ್ಟು ರೆಡಿಯಾಗಿ ನಿನ್ನೆ ಹೇಳ್ದಂಗೆ ನಾನು ವ್ಲಾಗ್ ಮಾಡ್ತಿದ್ದೀನಿ ಗೈಸ್, ಕುಕಿಂಗ್ ವ್ಲಾಗು. ನಮ್ಮಮ್ಮ ಆಲ್ರೆಡಿ ಅಮ್ಮ ಏನು ಮಾಡ್ತಿದ್ಯಾ ಇವತ್ತು ಪಾಸ್ತಾ. ಹೌದಾ ನೋಡಿ ಗೈಸ್, ನಮ್ಮಮ್ಮ ಆಲ್ರೆಡಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಇಟ್ಕೊಂಡಿದೆ. ಪಾಸ್ತಾನು ಇದೆ, ಬೇಯಿಸ್ಕೊಂಡ್ಬಿಟ್ಟಿದೆ. ಯಾಕಂದರೆ ನನಗೆ ಹೊಟ್ಟೆ ಹಸಿರುತ್ತೆ. ನನಗೆ ಯಾಕಂದರೆ ಹೊಟ್ಟೆ ಹಸಿಬಿಡುತ್ತೆ. ನಾನು ಸ್ಕೂಲಿಂದ ಒಂದಿಸ್ತಿತ್ರ ಹೊಟ್ಟೆ ಹಸಿರುತ್ತೆ. ಯಾಕಂದರೆ ಅಲ್ಲಿ ಬೇಗ ಬಿಟ್ಬಿಡ್ತಾರೆ, 12:30ಗೆ ಬಿಟ್ಬಿಡ್ತಾರೆ ಊಟಕ್ಕೆ. ನಂಗೆ ಹೊಟ್ಟೆ ಹಸಿತಿರುತ್ತೆ ಬಸ್ಸಲ್ಲೆಲ್ಲ. ಅದಕ್ಕೆ ನಮ್ಮಮ್ಮ ಬೇಗ ಮಾಡುತ್ತೆ. ಅದಕ್ಕೆ ನಮ್ಮಮ್ಮ ಬೇಯಿಸ್ಕೊಂಡಿದೆ. ನಮ್ಮಮ್ಮ ಎಣ್ಣೆ ಹಾಕ್ತದೆ, ಸ್ವಲ್ಪ ಆಯಿಲ್ ಹಾಕಬೇಕು. ನೆಕ್ಸ್ಟು ಆಯಿಲ್ ಒಂಚೂರು ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಕ್ಬೇಕು. ಇದು ಸಾಸಿವೆ ಎಷ್ಟು ಸ್ಪೂನ್ ಹಾಕಬೇಕು ಗೊತ್ತಿಲ್ಲ, ಸ್ವಲ್ಪ 1/4 ಸ್ಪೂನ್. ಚಿಟ ಚಿಟ ಅಂತಿದ್ದಂಗೆ ಒಂಚೂರು ಹಾಲು ಹಾಕ್ಬೇಕು. ಕಡಲೆಬೇಳೆ ಒಂಚೂರು ಹಾಕ್ಬೇಕು. ಗೈಸ್ ನೋಡಿ, ನಮ್ಮಮ್ಮ ಕಡಲೆಬೇಳೆ ಹಾಕ್ತದೆ. ತರಕಾರಿ ಎಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ವಿ ತರಕಾರಿ ಹಾಕಿ. ಇನ್ನು ತರಕಾರಿ ಜಾಸ್ತಿ ಅಂತ ಇದು ಮಾಡ್ತಾರೆ ಅಂತ ಎಲ್ಲ ಸ್ವಲ್ಪನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್, ಚಿಲ್ಲಿ ಇದೆ. ಎಷ್ಟಮ್ಮ ಇದೆ ಚಿಲ್ಲಿ ಎರಡೇ ಇಟ್ಕೊಂಡಿದ್ಯಾ ಚಿಲ್ಲಿ. ಮತ್ತು ಅದು ಕ್ಯಾರೆಟ್ಸ್ ಮಾಡಿದೆ, ಬೀನ್ಸ್, ಆನಿಯನ್ ಇದೆ ಗೈಸ್. ನೋಡಿ, ಈಗ ಒಂದೊಂದೇ ಹಾಕ್ತಾ ಹೋಗ್ಬೇಕು ಎಣ್ಣೆಗೆ. ಫಸ್ಟು ಮೆಣಸಿನ್ಕಾಯಿ ಹಾಕ್ಬೇಕು, ಸಿಡಿಯುತ್ತೆ ಗೈಸ್, ಸಿಡಿತು. ಈಗ ಕ್ಯಾಪ್ಸಿಕಮ್ ಹಾಕ್ಬೇಕು. ನೆಕ್ಸ್ಟ್ ಆನಿಯನ್ ಹಾಕ್ಬೇಕು. ತಿಂಗಳಿಗೋ 2 ತಿಂಗಳಿಗೋ ಒಂದೊಂದ್ಸತಿ ಪಾಸ್ತಾ ನೂಡಲ್ಸ್ ಮಾಡ್ಕೊಡ್ತೀವಿ. ಈಗ ದಿನ ಮಾಡಲ್ಲ, ಮಂತ್ 2 ತಿಂಗಳಿಗೋ 1 ತಿಂಗಳಿಗೋ ಮಾಡ್ತೀವಿ. ಗೈಸ್, ನಮ್ಮಮ್ಮ ಆಗ್ತಾ ಇಲ್ಲಿ ಗೈಸ್. ನಾನು ಹೋಗಿ ಒಂದು ಕೇಸ್ ತಿಂತೀನಿ ಗೈಸ್. ಸಿಡಿತು ಗೈಸ್, ಸುರ್ರ ಅಂದ್ಬಿಡ್ತು ನನಗೆ, ಸುರ್ರ ಅಂತು ಗೈಸ್. ಬನ್ನಿ ಗೈಸ್, ಕ್ಯಾಪ್ಸಿಕಮ್ ಕಟ್ ಮಾಡೋಲ್ಲ ಬನ್ನಿ ಗೈಸ್. ನಮ್ಮಮ್ಮ ಸ್ವಲ್ಪ ಉಟ್ಕೊಳ್ತಾ ಇದೆ. ಎಣ್ಣೆಯಲ್ಲಿ ನೀಟಾಗಿ ಆಯಿಲಲ್ಲಿ ಬೇಯಿಸ್ಕೊಳ್ಬೇಕು. ಜಾಸ್ತಿ ಬೇಯಿಸ್ಕೋಬಾರ್ದು, ಒಂದು 2 ಮಿನಿಟ್ಸು ಸುಮ್ಮನೆ ಹೀಗೆ ಬಾಡಿಸ್ಬೇಕು. ಸ್ಕೂಲಿಂದ ಬಂದಿದ ತಕ್ಷಣ ಕೇಳ್ತಾ ಇರ್ತಾನೆ ಹೊಟ್ಟೆ ಹಸು ಅಂತ. ಅದಕ್ಕೆ ಎಲ್ಲ ಕಟ್ ಮಾಡಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾಕೆ ಬಿದ್ದು ಹಾಕ್ತಿದ್ಯಾ? ಅವಾಗಲೇ ಹಾಕೋದಿತ್ತಲ್ಲ. ಅದು ಸ್ವಲ್ಪ ಹಸಿ ಹೋಗ್ಬೇಕು, ಒಂದೊಂದೇ ಹಾಕ್ಬೇಕು, ಎಲ್ಲ ದಬ ಹಾಕ್ಬಾರ್ದು. ಅಂದರೆ ಎಲ್ಲ ಸಿದ್ಬಿಡ್ತಾವ. ಒಂದರಿಂದ ಒಂದು ನಿಧಾನಕ್ಕೆ ಹಾಕ್ತಾ ಆವಾಗಲೇ ಫುಲ್ ಹಾಕ್ತೀವಿ. ಅದಕ್ಕೆ ಅರಿಶಿನ ಹಾಕಬೇಕು, ಟರ್ಮರಿಕ್ ಪೌಡರ್, ಇರಲಿ. ಏನು ಗೌರವ ತಿಂತಾ ಇರೋದು? ಪಾಸ್ತಾ. ನೀನು ಇವಾಗ ಏನು ತಿಂತಾ ಇದೆಯಾ? ಇನ್ನು ನಾನು ಇವಾಗ ಕೇಕ್ ತಿಂತಾ ಇದ್ದೆ. ನಾವು ಪಾಸ್ತಾ ಮಾಡ್ತಾ ಇದ್ದೀವಿ. ನಾಳೆ ಏನು ತಿಂತಾ ಇರೋದು ಅಂದರೆ ಪಾಸ್ತಾ ತಿಂತಾ ಇರೋದು ಅಂತೀವಿ. ಕೊಟ್ರಾ ಇಂಗ್ಲೀಷ್ ಪೇಪರು? ಹ್ಞೂ ಕೊಟ್ಟರು ಕಣಮ್ಮ. ಎಷ್ಟು ತೆಗ್ದಿದ್ಯಪ್ಪ? ಔಟ್ ಆಫ್ ಫೋಟೋ. ಹಂಗಾರೆ ಈ ಸತಿ ಎಲ್ಲ ಸಬ್ಜೆಕ್ಟಲ್ಲಿ ಔಟ್ ಆಫ್ ಫೋಟಾ? ಹೌದು ಕಣಮ್ಮ. 100ಗೆ 100% ಕಂಪ್ಯೂಟರ್ ಔಟ್ ಆಫ್ ಫೋಟೋ, ಅದು A+. ನೀವೇನು ತಿಂತಾ ಇದ್ದೀರಾ? ಸೇಬೆಕಾಯಿ. ಅಮ್ಮ, ನಮ್ಮ ಅಕ್ಕ ಅದಕ್ಕೆ ಖಾರ ಹಾಕಿ ಮಿಕ್ಸ್ ಮಾಡ್ತಾ ಇದೆ. ಏನಮ್ಮ ಇದು? ಪಾಸ್ತಾ ಮಸಾಲ ಚೆನ್ನಾಗಿರುತ್ತಾ? ಪುಡಿನ ಅದಕ್ಕೆ ಹಾಕೋದು, ಮಸಾಲೆ ಪುಡಿ ಥರ. ಯಾವ್ದಕ್ಕೆ? ಅದಕ್ಕೆ ಹಾಕೋದಾ ಇಲ್ಲ ಇದೆ ಪಾಸ್ತಾ?
ಉಳ್ಕೊಂಡಿರ್ತೀವಿ. ಅದ್ರ ಮೇಲೆ ಪಾಸ್ತಾ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬೇಕು. ನಾನೇನೋ ಪಾಸ್ತಕ್ಕೆ ಹಾಕೊಳ್ಳೋದು ಅನ್ಕೊಂಡೆ ಡೈರೆಕ್ಟಾಗಿ. ಮಾಮ ಪಾಸ್ತಾ ಮಾಡ್ಕೊಂಡಿದ್ದೆ ಬಿಸಿ ಅಂದ್ಕೊಂಡೆ. ರೆಡಿ ಆಗಿದೆ. ಈಗ ತರಕಾರಿ ಎಲ್ಲ ಅರ್ಧ ಬೆಂದಿದೆ, ಸಾಕು ಲೈಟಾಗಿ. ಈಗ ಪಾಸ್ತಾ ಹಾಕ್ತದೆ. ಪಾಸ್ತಾ ಹಾಕೋಣ. ಪಾಸ್ತಾ ಜೊತೆ ಸ್ವಲ್ಪ ಕಾರ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಕಾರ್ನ್ ಇಲ್ಲ ಅಂದ್ರೂ ಆರಾಮ್ ಅದು ಪಾಸ್ತಾನ ಹಾಕ್ಕೊಬೋದು ಅಲ್ವೇನಮ್ಮ? ಅದು ನಮಗೆ ಕಾರ್ನ್ ಸಿಗಲಿ ಅಂತ. ಇದಕ್ಕೆ ಸ್ವಲ್ಪ ಪಾಸ್ತಾ ಮಸಾಲೆ, ಒಂಚೂರು ಸಾಲ್ಟ್ ಹಾಕ್ಬಿಟ್ರೆ ಪಾಸ್ತಾ ರೆಡಿ. ಒಂದು 5 ಮಿನಿಟ್ಸ್ ಆಯ್ತಲ್ಲಮ್ಮ? 5 ಮಿನಿಟ್ಸ್ ಇಲ್ಲ, 2 ಮಿನಿಟ್ಸ್ ಅಷ್ಟು. 2 ಮಿನಿಟ್ಸ್ ಅಷ್ಟೇನಾ? ಸುಮ್ಮನೆ ಅದು ಬೇಯಿಸ್ಕೊಂಡಿರ್ತೀವಲ್ವಾ, ಜಸ್ಟ್ ಹಿಂಗೆ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಸ್ವಲ್ಪ ಇಡಬೇಕಲ್ವಾ, ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ. ಅಮ್ಮ ನೀನು ಕುಕ್ಕಿಂಗ್ ಯಾವಾಗಿಂದ ಕಲ್ತಿದ್ದು? ಕುಕ್ಕಿಂಗ ನಮ್ಮ ಮದುವೆ ಮುಂಚೆಯಿಂದನೂ ಕಲ್ತಿದ್ದು. ಅದೇ ಎಷ್ಟು ಇಯರಲ್ಲಿ ಕಲ್ತಿದ್ದು? ಆಯಿತು ಆಲ್ರೆಡಿ ಈಗ 14 ಇಯರ್ಸ್. 14 ಇಯರ್ಸ್ ಅಲ್ಲಿ ಕಲ್ತಿದ್ದು. 14 ಇಯರ್ಸಿಂದ ಸ್ವಲ್ಪ ಮಾಡ್ತಾ ಅಂದರೆ ಯಾವ ಇಯರಲ್ಲಿ ಕಲ್ತಿದ್ದು? ನಿಂಗೆ ಎಷ್ಟು ಇಯರ್ ಇತ್ತು ಅವಾಗ ಕಲ್ತಾಗ? ನಮ್ಗ ನಾವು ಅವಾಗಿಂದನೇ 10 ಇಯರ್ಸ್ ಇರೋವಾಗೆ ಕಾಫಿ ತಿಂಡಿ ಎಲ್ಲ ಮಾಡ್ತಾ ಇದ್ವಿ. ಅದಾದ್ಮೇಲೆ ಆಮೇಲೆ ಒಂದೊಂದೇ ಹ್ಯಾಡ್ ಆನ್ ಮಾಡ್ಕೊಂಡ್ವಿ. ಹಿಂಗಾರು ನೀವು ಮಾಡ್ತೀರಾ? ಗಾಯ್ಸ್, ನನಗೆ ಆಲ್ರೆಡಿ 10 ಇಯರ್ಸು. ನನಗೆ ಕಾಫಿ ಮಾಡೋಕ್ಕೂ ಬರಲ್ಲ. ನಮ್ಮಮ್ಮ ಅವಾಗಲೇ ಕಾಫಿ ಮಾಡೋದು. ಸ್ಟವ್ ಓದಬೇಕು ಬರಲ್ಲ ನನಗೆ. ಬರೀ ಸ್ಟವ್ ಆಫ್ ಮಾಡೋದು, ಸ್ಟವ್ ಮೀಡಿಯಮ್ ಇಕ್ಕೋದು, ಸ್ಟವ್ ಜಾಸ್ತಿ ಇಕ್ಕೋದು, ಅಷ್ಟೇ ಬರೋದು. ನೋಡಿ ಮಸಾಲೆ ಹಾಕ್ತಿದ್ದು ವಾಪಸ್ಸು. ಚೆನ್ನಾಗಿದೆ ಅನ್ಸುತ್ತಾ? ಪಾಸ್ತಾ ಮಸಾಲೆ ಹಾಕ್ಬಿಟ್ಟು ಖಾಲಿ ಆಯ್ತಾನಮ್ಮ? ಚೂರು ಸಾಲ್ಟ್. ಅದು ಕಳ್ಳುಪ್ಪ ಏನು? ಇದು ಆಶೀರ್ವಾದ್ ಪಿಂಕ್ ಸಾಲ್ಟ್. ಓಕೆ. ಅಂದರೆ ಅಯೋಡಿನ್ ಇರ್ತಲ್ಲ ಅದಾ? ಕಲ್ಲುಪ್ಪು ಹಾಕ್ಬಾರ್ದು, ಪುಡಿ ಉಪ್ಪು ಹಾಕ್ಬೇಕು. ಕಳ್ಳುಪ್ಪು ಯಾವ್ದಕ್ಕೆ ಹಾಕೋದು? ಕಲ್ಲುಪ್ಪೆಲ್ಲ ರೈಸ್, ಅನ್ನಕ್ಕೆ, ಸಾಂಬಾರು. ಅನ್ನಕ್ಕೆ ಹಾಕ್ತೀಯ ಡೈಲಿ? ಚೂರು ಸ್ವಲ್ಪ ಹಾಕ್ತೀವಿ. ಹೌದಾ? ನಂಗೆ ಗೊತ್ತೇ ಇಲ್ಲ, ಇವತ್ತೇ ಗೊತ್ತಾಗ್ತಿರೋದು. ಮತ್ತೆ ಸಪ್ಪೆ ಇರಲ್ವಾ? ಅದು ಟೇಸ್ಟ್ ಕೊಡುತ್ತೆ ಸ್ವಲ್ಪ. ಆಮೇಲೆ ಅಕ್ಕಿಯಲ್ಲೂ ಇಕ್ಕಿರ್ತೀರ ಅಮ್ಮ? ಅಲ್ಲ, ಇದು ಬೀಜ ಕಾಳುಗಳಲ್ಲಿ ಇಕ್ಕಿರ್ತೀರಲ್ಲ, ಅದು ಹುಳ ಬರಬಾರ್ದು ಅಂತ. ಹುಳ ಆಗಬಾರ್ದು ಉಪ್ಪು ಮಿಕ್ಸ್ ಮಾಡ್ಬಿಟ್ಟು ಅವತ್ತು ನೋಡಿದ್ದೆ. ಕಲ್ಲುಪ್ಪೆಲ್ಲ. ಮತ್ತೆ ಸೋಯಾ ಸಾಸ್ ಹಾಕಲ್ವಾ? ಇಲ್ಲ, ಬೇಕು ಅಂದ್ರೆ ಹಾಕೋಬಹುದು ಸೋಯಾ ಸಾಸು. ಚೂರು ಹುಳಿ ಆಗುತ್ತೆ. ಹಾಕಲ್ವಾ ಒಂಚೂರು? ಸ್ವಲ್ಪ ಹಾಕು, ಚೆನ್ನಾಗಿರುತ್ತೆ. ಸ್ವಲ್ಪ ಸೋಯಾ ಸಾಸ್ ಹಾಕೋಣ, ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಸೋಯಾ ಸಾಸ್ ಅಷ್ಟು. ಇದು ಚೂರು ಹಾಕ್ಬಿಟ್ಟು ಅಂದ್ರೆ ಸಾಕು, ಜಾಸ್ತಿ ಆಗ್ಬಿಡ್ತಾರೆ. ಇಲ್ಲಾಂದ್ರೆ ಅದು ಹುಳಿ ಅನ್ಸುತ್ತೆ, ತಿನ್ನಕ್ಕೆ ಆಗಲ್ಲ. ಅಮ್ಮ ಏನಮ್ಮ ಸೌಂಡ್ ಬರ್ತಾ ಇದೆ? ಅದು ಬೇಯ್ತಾ ಇರತ್ತಲ್ವಾ ಕೆಳಗಡೆಯಿಂದ, ಗರ್ ಅಂತ ಬರುತ್ತೆ. ಗಾಯ್ಸ್, ಪಾಸ್ತಾ ರೆಡಿ ಆಗಿದೆ ಗಾಯ್ಸ್. ನಮ್ಮಮ್ಮ ಇವಾಗ ಪಾಸ್ತಾನ ಹಾಕುತ್ತಂತೆ. ಬಾರಮ್ಮ ಹಾಕು. ಆಫ್ ಮಾಡಿದ ಸ್ಟವ್ನ. ಈಗ ಪ್ಲೇಟಿಗೆ ಪ್ಲಸ್ ಸಾಸ್ ಹಾಕಲ್ವಾ? ಸಾಸ್ ಸೈಡಿಗೆ ಬೇಕಂದ್ರೆ ಹಾಕೋಬಹುದು, ಸೈಡಿಗೆ ಮೇಲ್ಗಡೆನೂ ಹಾಕೋಬಹುದು, ನಿಮ್ಮ ಇಷ್ಟ ಗಾಯ್ಸ್. ಚಿಲ್ಲಿ ಇರುತ್ತೆ, ನೋಡ್ಕೋಬೇಕು, ನೋಡಿ ಸೈಡಿಗೆ ಇಡಬೇಕು. ಅದು ಸ್ವಲ್ಪ ಖಾರ ಬಳ್ಳಿ ಅಂತ ಹಾಕಿರ್ತಾರೆ ಅಲ್ವೇನಮ್ಮ? ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಉಂಟು, ಎರಡೇ ಅಷ್ಟೇ ಅಲ್ವಾ ಹಾಕಿದ್ದು. ಕ್ಯಾಪ್ಸಿಕಮ್ಸ್ ಎಲ್ಲ ಕಾಣಿಸ್ತದ ಅಲ್ವೇನಮ್ಮ? ಕ್ಯಾಪ್ಸಿಕಮ್, ಅದು ಚಿಲ್ಲಿ ಎಲ್ಲ. ನಾನು ಒಂದ್ಸತಿ ಕ್ಯಾಪ್ಸಿಕಮ್ಮ ಚಿಲ್ಲಿ ಅನ್ಕೊಂಬಿಡ್ತೀನಿ, ಚಿಲ್ಲಿನ ಕ್ಯಾಪ್ಸಿಕಮ್ ಅನ್ಕೊಂಬಿಡ್ತೀನಿ. ಎಲ್ಲಿ ಒಂದೇ ಥರ ಇರುತ್ತಲ್ಲ ಗಾಯ್ಸ್. ಒಂಚೂರು ಸಾಸ್ ಹಾಕ್ಕೊಂಡು ಈಗ ಒಂದು ಸ್ಪೂನ್ ತಗೋ, ತಿಂದು ನೋಡು ಹೇಗಿದೆ. ಸ್ಪೂನ್ ತಗೊಳ್ಳಿ ಗಾಯ್ಸ್. ಬಿಸಿ ಇದೆ, ಒಂಚೂರು ಗಾಯ್ಸ್ ನಾನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಗಾಯ್ಸ್. ಆನ್ ಮಾಡಿ, ಇದು ಎಲ್ಲ ಒಂದೇ ಇದೆ. ಚೆನ್ನಾಗಿದೆ ಗಾಯ್ಸ್, ಸೂಪರ್ ಇದೆ. ಅದು ಬೆಂದಿದೆಯಲ್ಲ, ಚೆನ್ನಾಗಿದೆ. ಹಂಗೆ ಇಲ್ಲಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿದೆ ನಮ್ಮಮ್ಮ. ಓಕೆ ಗಾಯ್ಸ್, ಬಾಯ್ ಗಾಯ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಗಾಯ್ಸ್. ನೆಕ್ಸ್ಟ್ ನಾಳೆ ವ್ಲಾಗು ನಮ್ಮ ಅಕ್ಕನ ಡ್ರಾಯಿಂಗ್ಸ್ ತೋರಿಸ್ತೀವಿ ಗಾಯ್ಸ್ ನಾಳೆ.
ಓಕೆನಾ ಗಾಯ್ಸ್, ಬಾಯ್ ಗಾಯ್ಸ್, ಸಿ ಟುಮಾರೋ ಸಂಡೇ, ಬಾಯ್.